ಕ್ವಶನ್ ನಂಬರ್ 21 to 25 ಫೈಂಡ್ ದ ನಂಬರ್ ದಟ್ ಕ್ಯಾನ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್. ಇಲ್ಲೊಂದು ಕ್ವಶನ್ ಮಾರ್ಕ್ ಇದೆ, ಅದರಲ್ಲಿ ಅಲ್ಲಿ ಯಾವ ನಂಬರ್ ಬರಬೇಕು ಅಂತ ಕಂಡುಹಿಡಿಬೇಕು ನಾವೀಗ. ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ 7 2s are 14 minus 2 is 12. 12 3s are 16 minus 4 is 12 3s are 36. 36 minus 4 32. 32 4s 32 4 are 32 into 4 128 minus 6 122. 122 into 5 minus 122 into 5 610. 610 minus 8 602. ಇಲ್ಲಿ 602 is the answer, but ಚೆಕ್ ಮಾಡ್ಕೊಳ್ಳೋಕ್ಕೆ 602 into 6 3612 minus 10 3602. ಸೊ ನೆಕ್ಸ್ಟ್ ಡಿಜಿಟ್ ನಂಬರ್ ಸರಿ ಇದೆ ಅಂದರೆ 602 is the right answer here. ಸೊ ಆ ರೀತಿ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಕ್ವಶನ್ ನಂಬರ್ 22 ABCD A B C D E F G H I J K L M N O P Q R S T U V W X Y Z. ಸೊ ಈಗ 1 2 3 4 5 ಅಂತ ತಗೊಳ್ತೀನಿ, ಯಾಕಂದರೆ ABCDE ಅಂದರೆ 5 6 7 8 9 10. ಇದು 5 ಇದು 10 ಇದು 15 ಇದು 20 ಇದು 25 ಇದು 26 ಲಾಸ್ಟ್ ಡಿಜಿಟ್. ಸೊ ಈಗ ನೋಯ್ಡಾ ಎನ್ ಎಲ್ಲಿದೆ ಇಲ್ಲಿದೆ. 10 + 4 19 10 + 4 14 ಸಾರಿ 14. ಓ ಎಲ್ಲಿದೆ ಇಲ್ಲಿದೆ 15th ಡಿಜಿಟ್ 15th ನಂಬರ್. I is 9, D is 4, A is 1 ಈಕ್ವಲ್. ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಇದು ಉಲ್ಟಾ ಬರ್ತಿದ್ದಾನೆ, ನಾವು ಹಿಂಗೆ ಬರ್ದಿದ್ದೀವಿ, ಇವನು ಹಿಂಗೆ ಬರ್ದಿದ್ದಾನೆ. ಸೊ ಅದೇ ರೀತಿ ಈಗ ಹೆಲ್ಲೋಗಿ ಮಾಡೋಣ, ಹೆಚ್ಚಿಗೆ ಹಿಂಗೆ ಬರೆಯೋಣ ನಾವೀಗ ಈ ಸಲ. ಹೆಚ್ಚಿಗೆ ಹೆಚ್ಚಲ್ಲಿದೆ ಇಲ್ಲಿದೆ 5 + 3 8 ಈ 5. ಸೊ ನೋಡಿ ಈ ಆದಮೇಲೆ 8 ಆದಮೇಲೆ 5, ಅಲ್ಲಿ 8 ಆದಮೇಲೆ 5 ಇರೋದು ಇದ್ರೊಂದರಲ್ಲೇ ಇದೇ ಆನ್ಸರು. ಸೊ ಅದಕ್ಕೆ ಆನ್ಸರ್ ಡನ್. ನೆಕ್ಸ್ಟು ಕ್ವೆಶನ್ ನಂಬರ್ 23 ಎ ಮ್ಯಾನ್ ರನ್ಸ್ ಅ ಸ್ಪೀಡ್ ಆಫ್ 20 km/h. ಸೊ ಇಲ್ಲಿ ಸ್ಪೀಡ್ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಸ್ಪೀಡು ಇದೆಲ್ಲ ಸ್ವಲ್ಪ ಕಷ್ಟಕರವಾದಂಥ ಕ್ವೆಶನ್ಸ್ ಅಂತ ನನಗನ್ಸುತ್ತೆ. ಯಾರಿಗೆ ಮ್ಯಾಥಮೆಟಿಕಲಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿ ಗೊತ್ತು ಅವ್ರು ಇದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿ. ಗೊತ್ತಿಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ. ಜಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ಸ್ ಬಿಕಾಸ್ ಇನ್ ಯುವರ್ ಪೇಪರ್ ಟು ಯು ಶುಡ್ ಸ್ಪೆಂಡ್ ಲಾಟ್ ಆಫ್ ಟೈಮ್. ಓಕೆ, ಸೊ ಇಲ್ಲಿ 20 km/h 400 meters in 8 minutes ಅನ್ನೋವಂಥದ್ದು ತಪ್ಪು. 1.2 minutesಲ್ಲಿ ಬರಬೇಕಿದು. ಆವ್ರೇಜ್ ಸ್ಪೀಡ್ ಫಾರ್ಮುಲಾ ತೊಗೊಂಡ್ರೆ ಇದು ಸರಿ. ಇದು 750 ಸೈಕ್ಲಿಸ್ಟ್ ಕವರ್ಸ್ 750 ಅನ್ನುವಂಥದ್ದು ಏನಿದೆ ಇದು ಎ ಇಸ್ ರಾಂಗ್ ಓಕೆ. ಸೊ ಇದು ಡಿ ಬಗ್ಗೆ ಎಲ್ಲೂ ಕೇಳಿಲ್ಲ. ಬಿ ಇಸ್ ರೈಟ್, ಸಿ ಇಸ್ ಆಲ್ಸೋ ರೈಟ್. ಸೊ ಆನ್ಸರ್ ಇಸ್ ಎ ಆ್ಯಂಡ್ ಬಿ ಓನ್ಲಿ. ಎ ಓನ್ಲಿ. ಓಕೆ, ಕ್ವೆಶನ್ ನಂಬರ್ 24 ಹಿಯರ್ ವೆನ್ ಅ ಪ್ರೊಡ್ಯೂಸರ್ಸ್ ಅಲೋ 36% ಕಮಿಷನ್ ಆನ್ ಅ ರೀಟೇಲ್. ಸೊ ಇಲ್ಲೇನಾಗುತ್ತೆ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಮ್ಯಾನುಫ್ಯಾಕ್ಚರರು 36% ಕಮಿಷನನ್ನು ರೀಟೇಲರ್ಗೆ ಕೊಡ್ತಾನೆ. ಅಂದರೆ ಈಗ ನಾವು 100 ಅಂತ ಅಂದ್ಕೊಂಡ್ರೆ ಅದರಲ್ಲಿ 36% ರೀಟೇಲರಿಗೆ ಹೋಗುತ್ತೆ. ಪ್ರೊಡ್ಯೂಸರಿಗೆ ಎಷ್ಟು ಬರುತ್ತೆ? 36 64 ತಾನೆ. 36% ಎಷ್ಟು ಹೋದರೆ 100 - 36 64 ಅಲ್ವಾ. ಸೊ ಈಗ ಇದನ್ನು ನಾವು ರಿಟೇಲ್ ಇದು ಪ್ರೈಸ್ ಇದು 36% ಅಷ್ಟು ರೀಟೇಲರಿಗೆ. ಈಗ ಇದರಲ್ಲಿ ಅವನೇನು ಹೇಳ್ತಾ ಇದ್ದಾನಂದರೆ 8.8% ಅಷ್ಟು ಪ್ರಾಫಿಟನ್ನು ಒಬ್ಬ ಪ್ರೊಡ್ಯೂಸರ್ ಮಾಡ್ತಾನೆ. ಇನ್ ಕೇಸ್ ಅವನು 36% ಅಷ್ಟು ರೀಟೇಲರಿಗೆ ಕೊಟ್ಟರೆ ಅವನು 64 ಉಳಿಸ್ಕೊಂಡ್ರೆ 8.8% ಅಷ್ಟು ಪ್ರಾಫಿಟ್ ಮಾಡ್ತಾನೆ ಅಂತ. ಸೊ ಇದಕ್ಕೆ ಕಾಸ್ಟ್ ಪ್ರೈಸ್ ಎಷ್ಟು ಅಂದರೆ 64 ಡಿವೈಡೆಡ್ ಬೈ 1.088. ಏನದು 1.088 ಅಂದರೆ 1 + 8.8% ಅದು. ಓಕೆ, ಇಂಟು 58.8
82 ಬರುತ್ತಿದೆ ಆನ್ಸರು. ಕಾಸ್ಟ್ ಪ್ರೈಸ್ 58.82 ಆಗುತ್ತೆ ಇಫ್ ಇನ್ ಕೇಸ್ ಈಸ್ ಗಿವಿಂಗ್ ದ ಇಟ್ ಟು 36%. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ ಇನ್ ಕೇಸ್ ಅದು 36% ಇರೋದು 24% ಅಷ್ಟು ಇಳಿದೋದ್ರೆ, ಅಂದರೆ 36 ಇರೋದು 24 ಅಷ್ಟು ಇಳಿದ್ರೆ ನಮಗೆ ನ್ಯೂ ಕಮಿಷನ್ 12% ಕಮಿಷನ್ ಕೊಟ್ಟರೆ ಅವನು ಆವಾಗ 100 - 12 88. ಸೊ ಇಂಥ ಸಮಯದಲ್ಲಿ ಅವನು ಎಷ್ಟು ಪ್ರಾಫಿಟನ್ನು ಮಾಡ್ಬೋದು ಅಂತ. ಸೊ ಈಗ ಇನ್ ಕೇಸ್ ಅವನು 88ಗೆ ಕೊಟ್ಟರೆ, ಓಕೆ, ಸೊ ಇನ್ ಕೇಸ್ ಅವನು 88ಗೆ ಕೊಟ್ಟರೆ ಪ್ರಾಫಿಟ್ ಎಷ್ಟಾಗುತ್ತೆ? ಪ್ರಾಫಿಟ್ಟು 88, ಅಲ್ಲಿಯರ್ ಇದ್ದಿದ್ದು 58.82 ಕಾಸ್ಟ್ ಪ್ರೈಸು, ಕರೆಕ್ಟ್. ಸೊ 29.18 ಅಷ್ಟು ಪ್ರಾಫಿಟನ್ನು ಮಾಡ್ಬೋದು ಅವನು. 29.18 ಡಿವೈಡೆಡ್ ಬೈ 58.82 ಇಂಟು 100 ಅಂತ ತೊಗೊಂಡ್ರೆ 49.6% ಪ್ರಾಫಿಟನ್ನು ಅವನು ಮಾಡ್ಬೋದು. ಸೊ 49.6%. ನೆಕ್ಸ್ಟ್ ಕ್ವಶನ್ ನಂಬರ್ 25. A sum was put at simple interest at a certain rate for 3 years. Had it been put at 1% higher rate, it would have fetched 5,100 more. Find the sum ಅಂತ ಹೇಳ್ತಾ ಇದ್ದಾನೆ. ಈಗ 1% ಎಕ್ಸ್ಟ್ರಾ ಅಷ್ಟು 3 ಇಯರ್ಸ್ಗೋಸ್ಕರ ಕೊಟ್ಟರೆ, ಎಕ್ಸ್ಟ್ರಾ 1% ಕೊಟ್ಟರೆ 3 ಇಯರ್ಸ್ಗೋಸ್ಕರ ಟೋಟಲ್ ಅಮೌಂಟ್ 5,100 ಬರ್ತಾಯಿತ್ತಂತೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಎಷ್ಟು ನಾವು ಕೊಟ್ಟಿದ್ರೆ ಅಷ್ಟು ಅಮೌಂಟ್ ಬರ್ತಾಯಿತ್ತು ಅಂತ. ಪ್ರಿನ್ಸಿಪಲ್ ಇಂಟು ಇಂಟ್ರೆಸ್ಟ್ ಇಂಟು ಇಯರ್ಸ್ ಈಸ್ ಈಕ್ವಲ್ ಟು 5,100 ತಾನೆ. ಈಗ ಪ್ರಿನ್ಸಿಪಲ್ ನಮಗೆ ಗೊತ್ತಿಲ್ಲ, ಪಿ ಅಂದ್ಕೊಳ್ಳೋಣ. ಇಂಟ್ರೆಸ್ಟ್ ಎಷ್ಟು? 1% ತಾನೆ. 1% ಅಂದರೆ 1 ಡಿವೈಡೆಡ್ ಬೈ 100 ಇಂಟು 3 ಇಯರ್ಸ್ ಈಸ್ ಈಕ್ವಲ್ ಟು 5,100. ಪ್ರಿನ್ಸಿಪಲ್ 1 ಡಿವೈಡೆಡ್ ಬೈ 100 ಅಂದರೆ 0.01 ಇಂಟು 3 ಈಸ್ ಈಕ್ವಲ್ ಟು 5,100. ಪಿ ಇಂಟು 0.03 ಇಂಟು 5,100. ಸೊ ಪಿ ಈಸ್ ಈಕ್ವಲ್ ಟು 5,100 ಡಿವೈಡೆಡ್ ಬೈ 0.03. 5,100 divided by 0.03, that is 1,70,000. So 1,70,000 is the answer there. So it's to data mathematical reasoning questions. Thank you.